ಆತ್ಮೀಯರೇ ನಮಸ್ಕಾರ. ತಮ್ಮೆಲ್ಲರಿಗೂ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಕಾನೂನು ಅರಿವಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಸಂವಿಧಾನ ಅನ್ನುವಂಥದ್ದು ನೋಡಿ, ಭಾರತ ದೇಶ ಹಲವು ವೈವಿಧ್ಯತೆಗಳಿಂದ ಕೂಡಿರ್ತಕ್ಕಂಥ ದೇಶ. ನಮ್ಮ ಊಟ ಉಡುಪಿಂದ ಹಿಡಿದು ಭಾಷೆ, ಧರ್ಮ, ಜಾತಿ, ಜನಾಂಗ, ಪಂಗಡ ಎಲ್ಲದರಲ್ಲೂ ವೈವಿಧ್ಯತೆ ಇರತಕ್ಕಂಥ ದೇಶ. ಆದರೆ ಈ ವೈವಿಧ್ಯಮಯ ದೇಶದಲ್ಲಿ ಬದುಕ್ತಾ ಇರತಕ್ಕಂಥ ದೇಶ ಹಾಗೂ ದೇಶವಾಸಿಗಳಿಗೆ ಒಂದು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಿದ್ದೀವಲ್ಲ, ಇದು ಭಾರತದ ಸೌಂದರ್ಯ. ಹಾಗಾಗಿ 2015ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕಾನೂನು ದಿನ ಅಂತ ಇದ್ದಂಥದ್ದನ್ನು ಈಗ ಸಂವಿಧಾನ ದಿನ ಅಂತ ಹೇಳಿ ಮಾಡಿ 10ನೇ ವರ್ಷದಲ್ಲಿದ್ದೇವೆ. ಯಾಕೆ ಈ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತೀವಿ ನಾವು? ಇದರ ಉದ್ದೇಶ ಏನು? ಹಾಗಾದರೆ ಸಂವಿಧಾನ ನಮ್ಗೆ ಏನೆಲ್ಲ ಕೊಟ್ಟಿದೆ, ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಮಾತಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ಪಾಲ್ಗೊಂಡು ನಮ್ಮ ಜೊತೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರೊಫೆಸರ್ ಎಸ್.ವೈ. ಸುರೇಂದ್ರ ಕುಮಾರ್ ಅವರು, ಹಿರಿಯ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನ ಭಾರತಿ ಕ್ಯಾಂಪಸ್. ಶ್ರೀಯುತರು ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರ, 21 ವರ್ಷಗಳ ಬೋಧನಾ ಅನುಭವ, ವಿಶೇಷವಾಗಿ ಅದೇ ಡಿಪಾರ್ಟ್ಮೆಂಟಿನ ಅಂದರೆ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಯಾಗಿ, ಅಲ್ಲೇ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇವ್ರದ್ದು. 70ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. 150ಕ್ಕೂ ಹೆಚ್ಚು ವಿವಿಧ ವೇದಿಕೆಗಳಲ್ಲಿ ಉಪನ್ಯಾಸ ನೀಡಿರ್ತಕ್ಕಂಥ ಶ್ರೀಯುತರಿಗೆ 2 ಸಂಶೋಧನಾ ಪ್ರಶಸ್ತಿಗಳು ಕೂಡ ದಕ್ಕಿವೆ. ಬನ್ನಿ ಮಾತಾಡಿಸ್ತಾ ಸಂವಿಧಾನ ದಿನಾಚರಣೆ 2025ರಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಮಗೆ ತಿಳಿಸ್ತೀನಿ. ಎಲ್ಲರಿಗೂ ಅಷ್ಟೇ, ದೇಶದ ಎಲ್ಲ ಜನತೆಗಳು ಕೂಡ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಯಾಕೆಂದರೆ ಪ್ರತಿನಿತ್ಯ ನೀವು ಅಲ್ಲೇ ಸಂವಿಧಾನದ ಪರಿಧಿಯಲ್ಲೇ ಕೆಲಸ ಮಾಡ್ತಾ, ಅದನ್ನೇ ಬೋಧನೆ ಮಾಡ್ತಾ, ಅದರ ಮಹತ್ವದ ಬಗ್ಗೆ ಹೇಳ್ತಾ ಹೋಗ್ತೀರಿ. ಹಾಗಾದರೆ ನಾನು ಈ ಹೊತ್ತಲ್ಲಿ ಕೇಳುವಂಥದ್ದು, ಸಂವಿಧಾನ ದಿನಾಚರಣೆನ ಯಾಕೆ ಆಚರಣೆ ಮಾಡ್ತೀವಿ, ಇದರ ಉದ್ದೇಶ ಮತ್ತು ಮಹತ್ವ ಏನು ಸರ್? ಓಕೆ, ಈ ಭಾರತ ಒಂದು ವೈವಿಧ್ಯವಾದ ಒಂದು ದೇಶ ಅಂತ ಹೇಳ್ಬೋದು. ಸೊ ಡೈವರ್ಸಿಟಿ ಅದು ನಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ 26 ನವೆಂಬರ್ 1949ನಲ್ಲಿ ನಾವು ಭಾರತ ಸಂವಿಧಾನನ ಅಡಾಪ್ಟ್ ಮಾಡ್ಕೊಂಡಿದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ನಂತರದಲ್ಲಿ 26 ಜನವರಿ 1950ಗೆ ಇದು ಜಾರಿಗೆ ಬಂದಿದ್ದು. ಸೊ ಆಲ್ರೆಡಿ ನಾವು 75 ವರ್ಷ ನಮ್ಮ ಸಂವಿಧಾನದ ತುಂಬ ಪ್ರೌಡ್ ಆಗಿ ನಾವು ಹೇಳ್ಕೊಳ್ತೀರಿ. ಸೊ ಅದನ್ನು ಆವತ್ತಿಂದ ಕೂಡ ಈ 26 ನವೆಂಬರ್ 1949 ಏನಿದೆ ಅದನ್ನು ನಾವು ಕಾನೂನು ದಿನ ಅಥವಾ ಲಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ರು, ಎಲ್ಲ ಕಡೆನೂ ಮಾಡ್ತಿದ್ರು. ಆದರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬಂದ ನಂತರದಲ್ಲಿ 2015 ಅಕ್ಟೋಬರಲ್ಲಿ ಸೊ ಅವರೊಂದು ಇಂಪಾರ್ಟೆಂಟ್ ಘೋಷಣೆ ಮಾಡ್ತಾರೆ. ಅಂದರೆ ಇದು ಸಂವಿಧಾನ ದಿನಾಚರಣೆ ಏನಿದೆ, ಸೊ ಇದು ಕೇವಲ ಒಂದು ಲಾ ಡೇ ಆಗಿ ಇರೋಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಸಂವಿಧಾನ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ಆರ್ಗ್ಯೂ ಮಾಡ್ತಾರೆ. ಸೊ ಅದನ್ನು ಪ್ರಸ್ತಾವನೆ ಮಾಡ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಇದನ್ನ ಒಂದು ಇನ್ನು ಮುಂದೆ ಸಂವಿಧಾನ ದಿನಾಚರಣೆಯಾಗಿ ಆಚರಿಸಬೇಕು. ಪ್ರತಿ 26 ನವೆಂಬರ್ಗೆ ಇಡೀ ದೇಶದಲ್ಲಿ ಎಲ್ಲ ಒಂದು ಸಂವಿಧಾನದ ಮಹತ್ವ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಇದು ಮಾಡ್ಬೇಕಂತಂದ್ರೆ 3 ಅಬ್ಜೆಕ್ಟಿವ್ಸ್ ಇದೆ. ಅಂದ್ರೆ ಈ ಒಂದು ದಿನಾಚರಣೆ ಮಾಡಲಿಕ್ಕೆ 3 ಅಬ್ಜೆಕ್ಟಿವ್ಸ್ ನ ಹೇಳ್ತಾರೆ. ಸೊ ಮೊದಲನೇ ಅಬ್ಜೆಕ್ಟಿವ್ ಏನು ಅಂತಂದ್ರೆ ಮುಖ್ಯವಾಗಿ ಒಂದು ಸಂವಿಧಾನದ ಮೌಲ್ಯಗಳೇನಿದೆ. ಯಾಕೆ ನಮ್ಮ ಸಂವಿಧಾನ ಒಂದಷ್ಟು ಸ್ಪಷ್ಟನೆಯನ್ನು ನಮ್ಮ ವೀಕ್ಷಕರು ಕೊಟ್ಬಿಡೋಣ ಸರ್. ಬಹುತೇಕ ನಾವು ಜನವರಿ 26, 1950 ನೆನಪಿನಲ್ಲಿ ಇಟ್ಕೊಳ್ತೀವಿ. ಹೌದೌದು. ಯಾಕೆಂದ್ರೆ ಅವತ್ತು ಸಂವಿಧಾನ ಜಾರಿಗೆ ಬಂದ ದಿನ ಅಂತ ಹೇಳಿ. ಆದರೆ 1949 ನವೆಂಬರ್ 26 ಸಂವಿಧಾನವನ್ನು ಒಪ್ಕೊಂಡಂತ ದಿನ. ಹೌದೌದು. ಇದೊಂದು ಸ್ಪಷ್ಟನೆ. ಹೌದೌದು. ಎರಡನೇದು ಲಾ ಡೇ, ಸಂವಿಧಾನ ದಿನ. ಎರಡಕ್ಕೂ ನಾವು ಸಂಬಂಧ ನೋಡಿದಾಗ ಬಹುತೇಕ ಕಾನೂನಲ್ಲಿರ್ತಕ್ಕಂಥ ಅಂಶಗಳು ಸಂವಿಧಾನದಲ್ಲಿ ಇದ್ದಾವೆ. ಅಥವಾ ಸಂವಿಧಾನದ ಎಲ್ಲಾ ಅಂಶಗಳನ್ನು ಕೂಡ ಕಾನೂನು ಸಂರಕ್ಷಣೆ ಮಾಡುತ್ತೆ. ಕರೆಕ್ಟ್ ಸರ್? ಈ ಸ್ಪಷ್ಟನೆ. ಎಸ್ ಸರ್, 3 ಮುಖ್ಯ ವಿಷಯಗಳ ಬಗ್ಗೆ. ಸೊ 3 ಅಬ್ಜೆಕ್ಟಿವ್ಸ್ ಏನಿದೆ ಅಂದ್ರೆ ಈ ಸರ್ಕಾರದ ಮೋದಿ ಸರ್ಕಾರ ಅವರದ ಒಂದು 3 ಉದ್ದೇಶದಿಂದ ಈ ಸಂವಿಧಾನ
ದಿವಸ್ ಅಂತ ಮಾಡಬೇಕು ಅಂತ ಆರ್ಗ್ಯೂ ಮಾಡ್ತಾರೆ. ಸೊ ಮೊದಲನೇದಾಗಿ ಏನು ಅಂತಂದ್ರೆ ಸಂವಿಧಾನದಲ್ಲಿ ಹಲವಾರು ಮೌಲ್ಯಗಳಿದೆ. ಸೊ ಇದನ್ನ ಜನಗಳಿಗೆ ತಲುಪಿಸ್ಬೇಕು, ಜನಗಳಿಗೆ ಅರ್ಥ ಮಾಡಿಸ್ಕೋಬೇಕು ಯಾವುದು ಮೌಲ್ಯಗಳು ಅಂತ ಒಂದು. ಸೊ ಎರಡನೇದು, ಪ್ರತಿಯೊಬ್ಬರ ನಾಗರಿಕರಿಗೂ ತಮ್ಮ ಹಕ್ಕೇನಿದೆ, ತಮ್ಮ ಡ್ಯೂಟೀಸ್ ಏನಿದೆ ಅದನ್ನ ಎಲ್ಲರಿಗೂ ಗೊತ್ತಾಗಬೇಕು. ಸೊ ಆ ಒಂದು ಅವೇರ್ನೆಸ್ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಮತ್ತೆ ಮೂರನೇ ಬಹುಮುಖ್ಯ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಏನಿತ್ತು ಅಂತಂದ್ರೆ ಅಂಬೇಡ್ಕರ್ ಅವರ ಕೊಡುಗೆ ಏನಿದೆ ಸಂವಿಧಾನದಲ್ಲಿ, ಸೊ ಆ ಒಂದು ಕೊಡುಗೆಯನ್ನು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು, ಎಲ್ಲರಿಗೂ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದಾನೆ ಬರೀ ಸ್ಕೂಲು ಕಾಲೇಜಸ್ ಅಂತ ಅಲ್ಲ, ಎಲ್ಲ ಸಾರ್ವಜನಿಕರು ಕೂಡ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದಾನೆ ಈ ಒಂದು ಸಂವಿಧಾನ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿರೋದು. ಸೊ ಅಲ್ಲಿಂದ 10 ವರ್ಷ ನಾವು ನಡೆಸ್ಕೊಳ್ತಾ ಬಂದಿದ್ದೀರಿ. ಸೊ ಇದೊಂದು ಒಳ್ಳೆ ಸ್ಟೆಪ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಸಂವಿಧಾನನ ಲೈವ್ ಆಗಿ ಅಥವಾ ಒಂದು ವೈಬ್ರೆಂಟ್ ಆಗಿ ಮಾಡಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ. ಹಾಗಾದರೆ 10 ವರ್ಷಗಳನ್ನು ಕಳೀತಾ ಇದ್ದೀವಿ ಅನ್ನೋದೇ ಆದರೆ 10 ವರ್ಷಗಳಿಂದ ಏನು 3 ಮುಖ್ಯ ಅಂಶಗಳ ಬಗ್ಗೆ ಅವರು ಗಮನ ಕೊಡಬೇಕು ಅಂತ ಹೇಳಿದರು ಮಾನ್ಯ ಪ್ರಧಾನಮಂತ್ರಿಗಳು, ಅದರಲ್ಲಿ ಎಷ್ಟು ಫಲಶ್ರುತಿ ಆಗಿದೆ ಸರ್, ಎಷ್ಟು ರಿಸಲ್ಟ್ ಇದೆ? ಸೊ ಮೊದಲನೇದು ಈ ಒಂದು ಇನಿಷಿಯೇಟಿವ್ ತಗೊಂಡಿರೋದೇ ಸಕ್ಸಸ್ಫುಲ್ ಅನ್ನೋ ಒಂದು ಆಸ್ಪೆಕ್ಟ್ ಅಂತ ಗಮನ. ಯಾಕಂದ್ರೆ ಇದು ಒಂದು ಬಹುಮುಖ್ಯ ಒಂದು ಸ್ಟೆಪ್ ಅಂತ ಹೇಳ್ಬೋದು. ನಮ್ಮ ಸಂವಿಧಾನದ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡೋದು ತುಂಬಾ ಇಂಪಾರ್ಟೆಂಟು. ಸಾಕಷ್ಟು ಜನ ಈಗ ನಮ್ಮ ಇಂಡಿಯಾದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ನಾವು ಭಾರತದಲ್ಲಿ ಯೂತ್ ಪಾಪ್ಯುಲೇಷನ್ ಏನಿದೆ, ಸೊ ಅದು ಜಾಸ್ತಿ ಇರೋದ್ರಿಂದ ಅದು ನಮ್ಮ ಸ್ಟ್ರೆಂತ್ ಆಗುತ್ತೆ. ಸೊ ಮುಖ್ಯವಾಗಿ ಬೇಕಿರೋದು ಇವಾಗ ಭಾರತದ ಒಂದು ವಿಷನ್ ಏನಿದೆ ಅಂತಂದ್ರೆ ವಿಕಸಿತ್ ಭಾರತ್. ಸೊ 2047ಗೆ ನಾವು ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋ ಒಂದಿದೆ. ತಪ್ಪೇನಿಲ್ಲ, ಎಲ್ಲರಿಗೂ ಎಲ್ಲಾ ಒಂದು ಭಾರತೀಯರ 1.4 ಮಿಲಿಯನ್ ಭಾರತೀಯರ ಒಂದು ಆಸೆ ಏನಿದೆ ಅಂದ್ರೆ ನಾವು ಡೆವಲಪ್ಡ್ ಕಂಟ್ರಿ ಆಗಬೇಕು. ಅದಾಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸಂವಿಧಾನನ ತಿಳ್ಕೊಂಡಿರ್ಬೇಕು. ಅದಕ್ಕೆ ಒಂದ್ ಕಡೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಕಂಟ್ರಿ ಅಭಿವೃದ್ಧಿ ಹೊಂದಿದೆ ಅಂದರೆ ಅರ್ಥ ಅದರಲ್ಲಿ ಎಷ್ಟು ಮಟ್ಟಿಗೆ ನಾಗರಿಕರು ಇನ್ಫಾರ್ಮ್ಡ್ ಆಗಿದ್ದಾರೆ, ಅಂದರೆ ನಾಗರಿಕರಲ್ಲಿ ಎಷ್ಟು ಮಟ್ಟಿಗೆ ಸಂವಿಧಾನ ಕುರಿತಂತೆ ಸಂವಿಧಾನದ ಎಲ್ಲ ಅಂಶಗಳು ಗೊತ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೇವಲ ನಾವು ಡೆವಲಪ್ಡ್ ಅಂತಂದರೆ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಒಂದು ಮಿಲಿಟರಿ ದೃಷ್ಟಿಕೋನದಿಂದ ಇರ್ಬೋದು ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಿಟಿಸನ್ಸು ಅವೇರ್ನೆಸ್ ಇದೆ, ಸಿಟಿಸನ್ಸು ಇನ್ಫಾರ್ಮ್ಡ್ ಇದ್ದಾರೆ, ಅದು ಇಂಪಾರ್ಟೆಂಟ್ ಅಂತ ಅಂಬೇಡ್ಕರ್ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಯೂತ್ ಪಾಪ್ಯುಲೇಷನ್ಗೆ ಒಂದು ಸರಿಯಾದ ರೀತಿಯಲ್ಲಿ ಮೋಟಿವೇಶನ್ ಕೊಡಬೇಕು. ಸೊ ಅವರಿಗೆ ಸಂವಿಧಾನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ಈ ಒಂದು ಸಂವಿಧಾನ ದಿವಸ 10 ವರ್ಷದಿಂದ ಏನು ಮಾಡಿರೋದಿದೆ, ಸೊ ಇದರಲ್ಲಿ ನಾವು ಒಳ್ಳೆ ಅಂಶಗಳನ್ನು ನೋಡ್ಬೋದು. ಎಲ್ಲರಿಗೂ ಅವೇರ್ನೆಸ್ ಆಗಿದೆ, ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಎಲ್ಲ ಕಡೆ ನಾಗರಿಕರಿಗೆ ಗೊತ್ತಾಗಿದೆ 26 ನವೆಂಬರ್ ಅಂದರೆ ಸಂವಿಧಾನ ದಿನಾಚರಣೆ, ಅದರಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಮತ್ತು ಎಲ್ಲರೂ ಸಂವಿಧಾನ ಯಾಕೆ ಓದಬೇಕು ಅಂತ. ಬಟ್ ಇನ್ನೊಂದು ಕಡೆ ನೋಡಿದಾಗ ಇನ್ನೂ ನಾವೇನು ಅಚೀವ್ ಮಾಡಬೇಕು ಅಂತಿದೆ ಅಂತ ನೋಡಿದಾಗ, ಸೊ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ನಾವು ಇನ್ನೂ ಮುಂದುವರಬೇಕು. ಯಾವುದು ಅಂತಂತಂದರೆ, ಈಗ ಮಾಡಿದ್ದೀರಿ ಸಂವಿಧಾನ ದಿನಾಚರಣೆ, ಬಟ್ ಇದೆಷ್ಟು ಮಟ್ಟಿಗೆ ಎಲ್ಲರಿಗೂ ತಲುಪಿದೆ ಅನ್ನೋದನ್ನ ವಿಶ್ಲೇಷಣೆ ಮತ್ತು ಅದನ್ನು ಅನುಷ್ಠಾನ ತರದಿರಿ. ಯಾಕಂದ್ರೆ ತಾವು ಹೇಳ್ತಾ ಇದ್ರೆ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನಾವು ಕಂಡಿದ್ದೇವೆ ಅಂತ. ಇದರ ಮೂಲ ಉದ್ದೇಶನೇ, ಸಂವಿಧಾನ ದಿನನ ಘೋಷಣೆ ಮಾಡಿದ್ರ ಉದ್ದೇಶನೇ ಸಂವಿಧಾನದ ಬಗ್ಗೆ ಕೇವಲ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಷ್ಟೇ ಅಲ್ಲ, ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಜನರು ಅರ್ಥ ಮಾಡ್ಕೊಂಡಾಗ ಆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅದೊಂದು ಕಳಶ. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್. ಅದಕ್ಕೆ ಜಸ್ಟಿಸ್ PN ಭಗವತಿ ಅವರು ಹೇಳ್ತಾರೆ, ಈ ಸಂವಿಧಾನದ ಒಂದು ಜವಾಬ್ದಾರಿ ಏನಿದೆ ಅದು ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಅದು ಸಾರ್ವಜನಿಕರು ಕೂಡ ಆ ಜವಾಬ್ದಾರಿನ ತಗೋಬೇಕಾಗುತ್ತೆ. ಸೊ ಕೇವಲ ಸರ್ಕಾರದ ಕೆಲಸ, ನ್ಯಾಯಾಂಗ, ಕಾರ್ಯಾಂಗ, ಓಕೆ, ಸೊ ಇವರ ಒಂದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇವ್ರದೇ ಒಂದು ಪಾತ್ರ ಅಂತಲ್ಲ, ಸಾರ್ವಜನಿಕರು ಕೂಡ ಇದನ್ನ ಅರ್ಥಕೋಬೇಕು. ಮತ್ತೆ ಇದನ್ನ ನಾವು ಲೀಗಲ್ ಡಾಕ್ಯುಮೆಂಟ್ ಅಂತ ನೋಡಕ್ಕಾಗಲ್ಲ. ಇದೊಂದು ಲೀಗಲ್ ಡಾಕ್ಯುಮೆಂಟ್ ಇದ್ರೂ ಕೂಡ ಆಕ್ಚುಲಿ ಇದರಲ್ಲಿ ಸಾಕಷ್ಟು ಎಲ್ಲ ಜನರಿಗೆ ಯಾವುದೇ ವಿಶ್ವದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ನಮ್ಮ ಸಂವಿಧಾನ ಅದಕ್ಕೆ ಉತ್ತರ ನೀಡುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಕೋವಿಡ್-19. ಸೊ 2020ರಲ್ಲಿ ಕೋವಿಡ್-19 ಆದಾಗ ಸೊ ಎಲ್ಲಾ ದೇಶದಲ್ಲೂ ಕೂಡ ಸಂವಿಧಾನದಲ್ಲಿ ಯಾವುದು ಆರ್ಟಿಕಲ್ನ ಯೂಸ್ ಮಾಡಬೇಕು ಅಂತಿರಲಿಲ್ಲ. ಆದರೆ ನಮ್ಮ ಒಂದು ಸಂವಿಧಾನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ಸ್ ಇದೆ. ಒಂದು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಪವರ್ನ ಯೂಸ್ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ನೋಡ್ಬೋದು, ನಮ್ದು ಕೋವಿಡ್ ಫಸ್ಟ್ ವೇವ್ ಆದಾಗ ಸೊ ಭಾರತ ಬೇರೆ ದೇಶಗಳಿಗಿಂತ ತುಂಬಾ ಚೆನ್ನಾಗಿ ಒಂದು ಕೋಆಪರೇಟಿವ್ ಫೆಡರಲಿಸಮ್, ಸ್ಟೇಟು ಮತ್ತೆ ಸೆಂಟರ್ ನಡುವೆ ಒಂದು ಕೋಆಪರೇಟಿವ್ ಫೆಡರಲಿಸಮ್. ಸೊ ಅದರಿಂದ ಏನಾಯ್ತು ಅಂದ್ರೆ ತುಂಬಾ ಸಕ್ಸಸ್ಫುಲ್ ಆಗಿ ನಮ್ಮ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ತಿತ್ತು ಅದನ್ನ ಸಾಕಷ್ಟು ಮಟ್ಟಿಗೆ ತಡೆ
ನಡೀತು. ಸೊ ಅದರಿಂದನೇ ಬೇರೆ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಲೈಕ್ ಇಟಲಿ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, ಸಾಕಷ್ಟು ಕಂಟ್ರೀಸಲ್ಲಿ ತುಂಬ ನಷ್ಟ ಆಯಿತು ಈ ಕೋವಿಡ್-19. ಸೊ ಸಾಕಷ್ಟು ಕಂಟ್ರೀಸ್ ಈ ಥರ ಒಂದು ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ಭಾರತ 1.4 ಮಿಲಿಯನ್ ಪಾಪ್ಯುಲೇಷನ್ ಜನಸಂಖ್ಯೆ ಇದ್ರೂ ಕೂಡ ಸಕ್ಸಸ್ಫುಲ್ ಆಗಿ ಒಂದು ಸ್ಟೇಟು ಮತ್ತೆ ಸೆಂಟರ್ ನಡುವೆ ಒಂದು ಕೋಆಪರೇಷನ್ ಬೆಳೆಸಿ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಸೊ ಅದು ನಮ್ಮ ಸಂವಿಧಾನನೇ ಕಾರಣ ಅದಕ್ಕೆ. ರಿಸೆಷನ್ ಟೈಮು, ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳು ಬಹಳ ಸಮಸ್ಯೆ ಎದುರಿಸ್ತವೆ. ಸೆಕೆಂಡ್ ವೇವ್ ಬಂದಾಗ ಆ ರೀತಿ ಆಗಿಲ್ಲ. ಸೆಕೆಂಡ್ ವೇವ್ ಬಂದಾಗ ಎಲ್ಲೋ ಒಂದು ರೀತಿ ಸೆಂಟರ್ ಮತ್ತೆ ಸ್ಟೇಟ್ ನಡುವೆ ಕೋಆಪರೇಷನ್ ಕಮ್ಮಿ ಆಗಿದ್ದು, ಮತ್ತೆ ಸಂವಿಧಾನದ ಮೌಲ್ಯಗಳೇನಿದೆ ಅದನ್ನೆಲ್ಲ ಅನುಷ್ಠಾನ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾದ್ರು. ಆದ್ರಿಂದ ಈ ಎಲ್ಲ ಸಮಸ್ಯೆ ಆಯ್ತು ಅಂತ ಹೇಳ್ಬೋದು. ಓಕೆ, ಅಂದರೆ ಅಷ್ಟರ ಮಟ್ಟಿಗೆ ಒಂದು ಅತ್ಯುತ್ತಮವಾದಂಥ, ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಲಿಖಿತ ರೂಪದ ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಇದಕ್ಕಾಗಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡಬೇಕು. ಹೌದು, 100%. ಮತ್ತೆ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಹೌದು. ಇದೊಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಬೇಕಾ ಸರ್ ಸಂವಿಧಾನ ದಿನಾಚರಣೆ ಅನ್ನುವಂಥದ್ದು? ಅದೇ ಈ ಸಂವಿಧಾನ ದಿನಾಚರಣೆ ಅಂದ್ರೆ ಆ ಒಂದು 26 ನವೆಂಬರ್ನ ಸೆಲೆಬ್ರೇಟ್ ಮಾಡೋದು. ಆದ್ರೆ ಎಲ್ಲಾ ರಾಜ್ಯಗಳು ಕೂಡ ಅಷ್ಟೇನೆ ಇದನ್ನ ಒಂದೇ ದಿವಸಕ್ಕೆ ಸೀಮಿತ ಮಾಡೋದು ತಪ್ಪಾಗುತ್ತೆ. ಆ ಪರ್ಪಸ್ ಏನಿದೆ ಅದೇ ಡಿಫೀಟ್ ಆಗುತ್ತೆ. ಸೊ ಅದರಿಂದ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ವರ್ಷ ಪೂರ್ತಿನೂ ಕೂಡ ನಾವು ಸಂವಿಧಾನದ ಆಚರಣೆನ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಒಂದು ಸಾಮಾಜಿಕ ಅಭಿವೃದ್ಧಿಗೆ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ರಾಜಕೀಯವಾಗಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಸಂವಿಧಾನದಲ್ಲೇ ಎಲ್ಲ ಅಂಶಗಳು ಒಳಗೊಂಡಿದೆ ನಮ್ಮ ಭಾರತ ಸಂವಿಧಾನದಲ್ಲಿ. ಯಾಕಂದ್ರೆ ಇವಾಗ ನೋಡ್ಬೋದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮತ್ತೆ 1,40,000 ವರ್ಡ್ಸ್ ಇದೆ ಈ ಒಂದು ಸಂವಿಧಾನದಲ್ಲಿ. ಹಲವಾರು ಬೇರೆ ಸಂವಿಧಾನ ಇದೆ, ಅದರಲ್ಲಿ 10,000 ವರ್ಡ್ಸ್ ಇರ್ಬೋದು ಅಥವಾ 15,000 ವರ್ಡ್ಸ್ ಇರ್ಬೋದು. ಇಸ್ರೇಲ್ ಅಂತೂ ಚಿಕ್ಕ ರಾಷ್ಟ್ರ ಇರ್ಬೋದು, ಅವ್ರದ್ದು ಕೂಡ ಕಾನ್ಸ್ಟಿಟ್ಯೂಷನ್ ದೊಡ್ಡದಲ್ಲ. ಬಟ್ ನಮ್ಮ ಭಾರತದ ತುಂಬಾ ದೊಡ್ಡದು. ಏನಕ್ಕೆ ಅಂದ್ರೆ ನಮ್ಮ ಒಂದು ಭಾರತದಲ್ಲಿರೋ ಒಂದು ಡೈವರ್ಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನನ ಇದು ಅಡಾಪ್ಟ್ ಮಾಡಿಕೊಂಡು ಮತ್ತೆ ಡ್ರಾಫ್ಟ್ ಮಾಡಿರೋದು ಅಂಬೇಡ್ಕರ್ ಅವರ ತುಂಬಾ ದೊಡ್ಡ ಕೊಡುಗೆ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಇದನ್ನ ಒಂದೇ ದಿವಸಕ್ಕೆ ಸೀಮಿತ ಮಾಡೋದು ತಪ್ಪಾಗುತ್ತೆ. ಮತ್ತೆ ಏನ್ ಪರ್ಪಸ್ಗೋಸ್ಕರ ಆಬ್ಜೆಕ್ಟಿವ್ಸ್ ಇಂದ ತಂದ್ರೋ ಅದು ಡಿಫೀಟ್ ಆಗುತ್ತೆ. ಸೊ ಅದರಿಂದ ಇದನ್ನ ವರ್ಷ ಪೂರ್ತಿ ಮಾಡಬೇಕು. ಶಾಲಾ ಕಾಲೇಜಸ್ ಒಂದೇ ಅಂತಲ್ಲ, ಸರ್ಕಾರಿ ಮತ್ತೆ ಖಾಸಗಿ ಎಲ್ಲಾ ಕಡೆ ಕೂಡ ಈ ಸಂವಿಧಾನ ದಿನಾಚರಣೆಯನ್ನ ಮಾಡಬೇಕು. ಯಾಕಂದ್ರೆ ಬರೀ ಸರ್ಕಾರದವ್ರಿಗೇನೆ ಸಂವಿಧಾನ ಇಂಪಾರ್ಟೆಂಟ್ ಅಂತಲ್ಲ, ಖಾಸಗಿಯಲ್ಲಿ. ಯಾಕಂದ್ರೆ ಈಗೆಲ್ಲ 90% ಜಾಬ್ಸ್ ಎಲ್ಲ ಇರೋದು ಪ್ರೈವೇಟ್ ಸೆಕ್ಟರ್. ಸೊ ಅದರಿಂದ ಅವ್ರಿಗೂ ಕೂಡ ತಲುಪಬೇಕು, ಅವರು ಕೂಡ ಭಾಗವಹಿಸಬೇಕು. ನಾಗರಿಕರಾಗಿ ನಾವು ಸಂವಿಧಾನನ ಪೂರ್ತಿಯಾಗಿ ತಿಳ್ಕೊಂಡಿದ್ರೆ ನಾವು ಸರ್ಕಾರನ ಒಂದು ಅಕೌಂಟಬಿಲಿಟಿ ಕೇಳ್ಬೋದು. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಸರ್ಕಾರನ ಬರೀ ಚುನಾವಣೆ ಆದಾಗ ಮಾತ್ರ ಅಕೌಂಟಬಿಲಿಟಿ ಅಲ್ಲ, ಚುನಾವಣೆ ಒಂದು ರೀತಿ ಅಕೌಂಟಬಿಲಿಟಿ ತರ್ಬೋದು. ಬಟ್ ನಂತರದಲ್ಲಿ ಎಲ್ಲ ರೀತಿ ಅಕೌಂಟಬಿಲಿಟಿ ಬೇಕು ಅಂದ್ರೆ ನಾವು ನಾಗರಿಕರಿಗಾಗಿ ಸಂವಿಧಾನ ಪೂರ್ತಿ ತಿಳ್ಕೊಂಡಿದ್ರೆ ಅದರ ಮೌಲ್ಯಗಳೇನು, ತತ್ವಗಳೇನು, ಯಾವ ಆರ್ಟಿಕಲ್ಸ್ ಇದೆ, ಎಷ್ಟು ಪಾರ್ಟ್ಸ್ ಇದೆ, ಅದೆಲ್ಲ ಬೇಸಿಕ್ ಆಗಿ ತಿಳ್ಕೊಂಡಿದ್ರೆ ಸರ್ಕಾರ ಇರ್ಬೋದು, ಇತರ ಇನ್ಸ್ಟಿಟ್ಯೂಷನ್ ನ ಪ್ರಶ್ನೆ ಮಾಡೋ ನಮ್ಗೆ ಒಂದು ಸಾಮರ್ಥ್ಯ ಬರುತ್ತೆ. ಅದೇ ಅಂಬೇಡ್ಕರ್ ಅವರ ವಿಷನ್ ಇದ್ದಿದ್ದು, ನೆಹರು ಅವರ ವಿಷನ್ ಇದ್ದಿದ್ದು, ಗಾಂಧಿ ಅವರ ವಿಷನ್ ಇದ್ದಿದ್ದು, ಇವನ್ ಪಟೇಲ್ ಅವರ ವಿಷನ್ ಇದ್ದಿದ್ದು ಅದೇನೆ. ಸೊ ಆ ನಿಟ್ಟಿನಲ್ಲಿ ನಾವು ಸಂವಿಧಾನ ದಿನಾಚರಣೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸಂವಿಧಾನ ಅಂದ ಕೂಡಲೇ ನಾವೀಗಾಗಲೇ ಮಾತಾಡಿದಾಗೆ ಯಾರಿಗೋ ಸಂಬಂಧಪಟ್ಟಿದ್ದು. ಯಾವಾಗಲೂ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಟೈಮಲ್ಲಿ ನಮ್ದೊಂದು ಓಟ್ ಹಾಕಿದ್ರೆ ಸಂವಿಧಾನಬದ್ಧವಾದಂಥ ಹಕ್ಕು ಅಂತ ಹೇಳಿ ಚಲಾಯಿಸ್ಬಿಡೋದು. ಆಚೆಗೆ ಅವತ್ತಿಂದ ನಾನು ಸರ್ಕಾರದ ಎಲ್ಲ ಆಡಳಿತ ಕ್ರಮಗಳಲ್ಲಿ, ಸರ್ಕಾರ ತಗೊಳ್ತಕ್ಕಂಥ ನಿರ್ಧಾರಗಳಲ್ಲಿ, ಸರ್ಕಾರ ರೂಪಿಸ್ತಕ್ಕಂಥ ಕಾಯ್ದೆಗಳಲ್ಲಿ ನನ್ನ ಪಾತ್ರ ಇದೆ ಅಂತ ನಾನು ಅನ್ಕೊಳ್ಬೇಕು. ಯಾವಾಗ ಸಂವಿಧಾನದ ಬಗ್ಗೆ ಜಾಗೃತಿ ಇದ್ದಾಗ ಅಲ್ವಾ ಸರ್? ಈ ಸಂವಿಧಾನದ ಜಾಗೃತಿ ಅಫ್ಕೋರ್ಸ್ ಬಹಳ ದೊಡ್ಡ, ಈಗಂತೂ 448 ವಿಧಿಗಳ ಬೃಹತ್ ಸಂವಿಧಾನ, ಮೊದಲು 395 ವಿಧಿಗಳಿದ್ದು. ಇಷ್ಟು ದೊಡ್ಡ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂದ್ರೂ ಕೂಡ ಪ್ರಿಯಾಂಬಲ್, ಪೂರ್ವ ಪೀಠಿಕೆ ಅರ್ಥ ಆದ್ರೆ ಸಾಕು ಅಂತಾರೆ ಸರ್, ನಿಜನ? ಹೌದು, ಕರೆಕ್ಟ್. ಯಾಕಂದ್ರೆ ಈ ಪ್ರಿಯಾಂಬಲ್ ಅನ್ನ ನಾವು ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀರಿ, ಹಾರ್ಟ್ ಬೀಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀರಿ. ಸೊ ಯಾಕೆ ಪ್ರಿಯಾಂಬಲ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಅಮೆರಿಕಾದಲ್ಲೂ ಕೂಡ 4 ಮುಖ್ಯ ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳನ್ನ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಕರೆಕ್ಟ್ ಅಲ್ವಾ ಸರ್? ಹೌದೌದು. ಇದ ಮೂಲ ತಿರುಳು ಇಲ್ಲಿದೆ ಸಂವಿಧಾನದ ಪೂರ್ವಪೀಠಿಕೆ ಇದೆಯಾ ಸರ್? ಯಾಕಂದ್ರೆ ಈಗ ಅಮೆರಿಕಾದಲ್ಲೂ ಪ್ರಿಯಾಂಬಲ್ ಇದೆ, ನಾವು ಪ್ರಿಯಾಂಬಲ್ ಇದ್ ಮಾಡಿದ್ರಿ. ಸೊ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ನಮ್ಮ ಒಂದು ಪ್ರಿಯಾಂಬಲ್ ಏನು ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ 2 ಉದ್ದೇಶಗಳು ಇಟ್ಕೊಂಡು ಇದು ಮಾಡಿರೋದು. ಸೊ ಒಂದು ಏನು ಅಂತಂದ್ರೆ ಸಂವಿಧಾನದಲ್ಲಿ ಮೌಲ್ಯಗಳ ಒಂದು ಪರಿಚಯ ಮಾಡ್ಕೊಡೋದೇ ಪ್ರಿಯಾಂಬಲ್. ನಮ್ಮ ಸಂವಿಧಾನದಲ್ಲಿ ಏನೇನು ಮೌಲ್ಯಗಳಿದೆ ಅನ್ನೋದು ಒಂದು. ಎರಡನೇದೇನು ಅಂತಂದ್ರೆ
ನಮ್ಮ ಒಂದು ಆಡಳಿತ ಏನಿದೆ, ಆಡಳಿತದ ಸ್ಟ್ರಕ್ಚರ್ ಏನಿದೆ, ಸೊ ಅದು ಯಾವ ಆಡಳಿತ ಸ್ಟ್ರಕ್ಚರ್ ಅಂದ್ರೆ ನಮ್ಮಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ರಿ ಪ್ರಿಯಾಂಬಲ್ ಅಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ. ಸೊ ಅದರಿಂದ ನಮ್ಮ ಒಂದು ಆಡಳಿತದ ಸ್ಟ್ರಕ್ಚರ್ ಏನಿದೆ ಕ್ಲಿಯರ್ ಆಗಿ ಸೊ ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ. ಅದೇ ರೀತಿನೇ ಈ ಒಂದು ಈಗ ನಾವು ಫಸ್ಟ್ ಮೊದಲನೇದಾಗಿ ಪ್ರಿಯಾಂಬಲ್ ಇರೋದು ಬಹುಮುಖ್ಯ ಏನಂತಂದ್ರೆ ಸಾವರ್ನಿಟಿ ಇದೆ, ನಂತರದಲ್ಲಿ ಸೋಷಲಿಸ್ಟ್ ಇದೆ, ನಂತರದಲ್ಲಿ ಸೆಕ್ಯುಲರ್ ಇದೆ, ಮತ್ತೆ ನಾವು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತೀರಿ. ಸೊ ಏನಕ್ಕೆ ಅಂತಂದ್ರೆ ಟು ಅಚೀವ್ ಏನ ಅಚೀವ್ ಮಾಡಬೇಕು ಅಂದ್ರೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಮತ್ತೆ ಫ್ರೆಟರ್ನಿಟಿ. ಸೊ ಇದನ್ನ ಅಚೀವ್ ಮಾಡೋದು. ಸೊ ಇದೆಲ್ಲ ಮೌಲ್ಯಗಳು, ಇದು ಒಂದು ರೀತಿ ಗೋಲ್ ಇದ್ದಂಗೆ. ಸೊ ಓವರ್ ಆಲ್ ಪ್ರಿಯಾಂಬಲ್ ಅಂದ್ರೆ ಒಂದು ವಿಷನ್. ಏನಕ್ಕೆ ಅಂತಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಎಲ್ಲರನ್ನೂ ಸಬಲೀಕರಣಗೊಳಿಸಬೇಕು ಅಂತಂದ್ರೆ ಅಥವಾ ಗೋಲ್ಸ್ನ ಅಚೀವ್ ಮಾಡಬೇಕು ಅಂದ್ರೆ ಇದು ಒಂದು ವಿಷನ್ ಆಗುತ್ತೆ. ಅದೇ ರೀತಿ ಇದು ರೋಡ್ ಮ್ಯಾಪ್ ಕೂಡ. ಸೊ ಸಂವಿಧಾನ ಇವಾಗ ನಾವು 2047ಗೆ ವಿಕಸಿತ ಭಾರತ್ ಅಂತ ಒಂದು ಪ್ರಪೋಸಲ್ ಕೊಟ್ಟಾಗ ಅದನ್ನ ಅಚೀವ್ ಮಾಡಬೇಕು ಅಂತಂದ್ರೆ ಸಂವಿಧಾನನ ಅಳವಡಿಸ್ಕೊಂಡ್ರೆ, ಅದ ಮೌಲ್ಯಗಳನ್ನ ಇದು ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ನಾವು ಅಭಿವೃದ್ಧಿ ಒಂದು ರಾಷ್ಟ್ರ ಆಗೋದ್ರಲ್ಲಿ ಏನು ಕೂಡ ಒಂದು ಸಂಶಯನೇ ಇಲ್ಲ ಅಂತ ಹೇಳ್ತೀನಿ ನಾನು. ಅಂದ್ರೆ ಅಷ್ಟರ ಮಟ್ಟಿಗೆ ಸಂವಿಧಾನದ ಮೂಲ ಆಶಯಗಳು, ಮೂಲ ತತ್ವಗಳಿರತಕ್ಕಂಥ ಪೂರ್ವ ಪೀಠಿಕೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಸಮಗ್ರ ಸಂವಿಧಾನ ನಮ್ಮ ಎದೆಗೆ ಬಂದ್ಬಿಡುತ್ತೆ. ಬರಗೂರು ರಾಮಚಂದ್ರಪ್ಪನವ್ರು ಒಂದ್ ಕಡೆ ಹೇಳ್ತಾರೆ, ಎದೆಯ ದನಿ ಆಗ್ಬೇಕು ಸಂವಿಧಾನ ಅಂತ ಹೇಳಿ. ಎದೆಯ ದನಿ ಆಗ್ಬಿಟ್ರೆ ನಮ್ಮ ಎದೆ ದನಿ ಯಾವಾಗ್ಲೂ ಎಚ್ಚರಿಸ್ತಾ ಇರುತ್ತೆ ನಮ್ಮನ್ನ. ಮಗನೇ ಇದ್ ಮಾಡ್ಬೇಡ, ಮಗನೇ ಅದನ್ನ ಮಾಡ್ಬೇಡ, ಇದನ್ನ ಮಾಡು, ಅದನ್ನ ಮಾಡು ಅಂದ್ರೆ ಹಕ್ಕು ಮತ್ತು ಕರ್ತವ್ಯ ಎರಡನ್ನೂ ಕೂಡ ಎಚ್ಚರಿಸ್ತಾ. ಎಸ್, ಅಂದ್ರೆ ಈ ಕಾರಣಕ್ಕಾಗಿನೇ ಸಂವಿಧಾನ ದಿನಾಚರಣೆನ ಆಚರಣೆ ಮಾಡ್ತೀವಿ. ಇದರ ಮೂಲ ಆಶಯಗಳನ್ನು ತಿಳ್ಕೊಳ್ತೀವಿ, ಅನುಷ್ಠಾನಕ್ಕೆ ತರ್ತೀವಿ. ಸರಿ, ಈಗ ನಾವು ಯಾವಾಗಲೂ ಯಂಗರ್ ಜನರೇಷನ್ ಕಡೆ ನೋಡ್ತೀವಿ. ಹೌದು, ನೀವು ಯಂಗರ್ ಜನರೇಷನ್ ಜೊತೆ ಇದ್ದೀರಿ. ಅವ್ರನ್ನ ಸರಿದಾರಿಗೆ ತರುವ ಅಥವಾ ಸಂವಿಧಾನದ ಮೂಲಾಂಶಗಳನ್ನ ಅವ್ರಿಗೆ ತಿಳಿಪಡಿಸುವ, ಅವರ ಎದೆಗೆ ಸಂವಿಧಾನದ ದನಿಯನ್ನು ತಲುಪಿಸುವ ಜವಾಬ್ದಾರಿ ಹೊತ್ತಿದ್ರಿ. ಎಷ್ಟರ ಮಟ್ಟಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಸರ್, ಅದೇ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಮಾಡಬೇಕು. ಈಗ ನಮ್ಮಲ್ಲಿ ಜಾಸ್ತಿ ಯೂತ್ ಪಾಪ್ಯುಲೇಷನ್ ಇದೆ ಅಂದ ತಕ್ಷಣ ಸೊ ನಮಗೆ ಅಡ್ವಾಂಟೇಜ್ ಇದೆ. ನಾವು ಚೈನಾಗೆ ಕಂಪೇರ್ ಮಾಡಿದಾಗ ಅಥವಾ ಇನ್ನೂ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಕಂಪೇರ್ ಮಾಡಿದಾಗ ನಮಗೆ ಅಡ್ವಾಂಟೇಜ್ ಇದೆ. ಏನಕ್ಕೆ ಈ ಪಾಪ್ಯುಲೇಷನ್ ಸೊ ಬಿಲೋ 30 ಇಯರ್ಸ್ ನೋಡಿದಾಗ 65% ಇದ್ದಾರೆ. ಅದರಿಂದ ದೊಡ್ಡ ಸಂಖ್ಯೆ ಇದೆ. ಸೊ ಅದರಿಂದ ಏನಾಗುತ್ತೆ, ನಾವು ಯೂತ್ನ ಒಂದು ಸರ್ಕಾರಗಳೆಲ್ಲ ಪ್ರಯತ್ನ ಮಾಡ್ತಿದೆ, ಒಂದು ಸ್ಕಿಲ್ ಕೊಡಬೇಕು ಅವ್ರ ಎಂಪ್ಲಾಯಬಿಲಿಟಿಗೋಸ್ಕರ. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರತಿಯೊಂದು ಕೂಡ ತಂತ್ರಜ್ಞಾನ ತುಂಬ ಮುಂದುವರಿತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳು ಕೂಡ ಅವ್ರಿಗೆ ಸ್ಕಿಲ್ ಕೊಡೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದು ತುಂಬಾ ಒಳ್ಳೇದೆ. ಬಟ್ ಸಂವಿಧಾನದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಅಂತಂದ್ರೆ ಈಗ ನಮ್ಮ ಪ್ರಿಯಾಂಬಲ್ ತಗೊಂಡ್ರೆ 22 ಭಾಷೆಯಲ್ಲಿದೆ. ಅದೇ ರೀತಿ ಸಂವಿಧಾನ ಕೂಡ 22 ಭಾಷೆಯಲ್ಲಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಗೂಗಲ್ ಒಂದು ಸರ್ವೆ ಪ್ರಕಾರ ಸಾಕಷ್ಟು ಜನ ತಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಪ್ರತಿಯೊಂದು ಮಾಹಿತಿನ ಆಕ್ಸೆಸ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಸಂವಿಧಾನನೂ ಕೂಡ ನಾವು ಒಂದು ತಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಕ್ಸೆಸ್ ಮಾಡಿದ್ರೆ ಇನ್ನೂ ಜನಗಳಿಗೆ ತಲುಪುತ್ತೆ. ಮತ್ತೆ ಈಗೆಲ್ಲ ನಮ್ಮ ಯೂತ್ ಪಾಪ್ಯುಲೇಷನ್ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಇದ್ದಾರೆ. ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಆದ್ರೆ ಈಗಿರೋ ಸೋಷಿಯಲ್ ಮೀಡಿಯಾ ಅಲ್ಲಿ ತುಂಬಾ ಡಿಸ್ಇನ್ಫಾರ್ಮೇಶನ್ ಇರ್ಬೋದು, ಮಿಸ್ಇನ್ಫಾರ್ಮೇಶನ್ ಇರ್ಬೋದು, ಅಥವಾ ಫೇಕ್ ಇನ್ಫಾರ್ಮೇಶನ್ ಜಾಸ್ತಿ ಇದೆ. ಸೊ ಅದನ್ನ ತಡೆಗಟ್ಟಬೇಕು. ಸೊ ಅದರಿಂದ ಏನು ಮಾಡಿ ಸಂವಿಧಾನನ ಒಂದು ಸಾಕಷ್ಟು ಈ ಬುಕ್ ಆಗಿರ್ಬೋದು ಅಥವಾ ಈ ಒಂದು ಜಿಸ್ಟ್ ಆಗಿರ್ಬೋದು ಕೇಂದ್ರ ಸರ್ಕಾರ ತಂದಿದೆ. 30 ಪೇಜ್ದು ಒಂದು ಪುಟ ಇದೆ, ಫ್ಯಾಕ್ಟ್ಸ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಆ ಥರದ್ದೆಲ್ಲ ಯೂತ್ಗೆ ತಲುಪಿದಾಗ ಅವರಲ್ಲೂ ಒಂದು ಅರಿವು ಮೂಡುತ್ತೆ. ಯಾಕಂದ್ರೆ ಉದ್ದೇಶ ಏನು ಅಂತಂದ್ರೆ ಈ ಒಂದು ವ್ಯಾಲ್ಯೂಸ್ನ ಅಡಾಪ್ಟ್ ಮಾಡ್ಕೋಬೇಕು. ಅದನ್ನ ತಡೆಗಟ್ಟಬೇಕಂದ್ರೆ ಯೂತ್ ಅಲ್ಲಿ ಸಂವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ನ್ಯಾಚುರಲ್ ಆಗಿ ಅವರು ಒಂದು ಒಳ್ಳೆ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ದೇಶದ ಅಭಿವೃದ್ಧಿಗೆ ತುಂಬಾ ಕೊಡುಗೆ ಕೊಡ್ಬೋದು ಅಂತ ನನಗನ್ಸುತ್ತೆ. ಓಕೆ, ಇದು ಆಗ್ತಾ ಇದೆ ಸರ್ ಯೂನಿವರ್ಸಿಟಿ ಹಂತದಿಂದ ತಗೊಂಡ್ರೆ ನಮ್ಮ ಪ್ರೈಮರಿ ಹಂತದವರೆಗೆ ಇದು ಆಗ್ತಾ ಇದೆಯಾ? ಅದೇ ಸರ್, ಏನಾಗಿದೆ ಸ್ವಲ್ಪ ಮಟ್ಟಿಗೆ ಆಗ್ತಿದೆ. ಯಾಕಂದರೆ ಇವಾಗ ಅಂಡರ್ ಗ್ರಾಜುಯೇಷನ್ನಲ್ಲಿ UGC ರೆಗ್ಯುಲೇಷನ್ಸ್ ಪ್ರಕಾರ ಮತ್ತು ರಾಜ್ಯದ ಹೈಯರ್ ಎಜುಕೇಷನ್ ರೆಗ್ಯುಲೇಷನ್ಸ್ ಪ್ರಕಾರ ಕಂಪಲ್ಸರಿ ಪೇಪರ್ ಆಗಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಸೊ NEP ಇದೆ, SEP ಇದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಮತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ. ಎರಡರಲ್ಲೂ ಕೂಡ ಸ್ಕಿಲ್ಲು ಮತ್ತು ಕ್ವಾಲಿಟಿ ಎಜುಕೇಷನ್ ಕೂಡ ಉದ್ದೇಶ ಇದೆ. ಆದರೆ ಒಂದು ಡಿಫರೆನ್ಸ್ ಏನು ಅಂತಂದರೆ SEPಯಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಆದ್ಯತೆ ಕೊಡ್ತಿರೋದು ಸಂವಿಧಾನಕ್ಕೆ, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ. ಅದನ್ನು ಕಂಪಲ್ಸರಿ ಆಗಿ 2 ಸೆಮಿಸ್ಟರ್ ಟೀಚ್ ಮಾಡಬೇಕು ಅಂತ. ಸೊ ಏನಾಗಬೇಕಾಗಿದೆ ಅಂದರೆ ಅದು ಮಾಡ್ತಿದ್ದಾರೆ. ಆದರೆ ನಾವು ಟೀಚರ್ಸ್ ಆಗಿ ವಿದ್ಯಾರ್ಥಿಗಳಿಗೆ ನಾವು ಸಂವಿಧಾನದ ಫೀಚರ್ಸ್ ಏನಿದೆ ಅದೊಂದೇ ಹೇಳೋದು ಸಾಕಾಗಲ್ಲ. ಸೊ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಪೇಪರ್ನ ಒಂದು ಸ್ಕಿಲ್ ಬೇಸ್ಡ್ ಪೇಪರ್ ಆಗಿ ಟೀಚ್ ಮಾಡಬೇಕು.
ಓಕೆ. ಸೊ ಏನಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಾಕಷ್ಟು ಕ್ರಿಟಿಕಲ್ ಥಿಂಕಿಂಗ್ ಅವಕಾಶ ಇದೆ. ಓಕೆ. ಸೊ ಅದನ್ನ ನಾವು ಪ್ರಾಕ್ಟಿಕಲ್ ಪ್ರತಿ ದಿವಸ ಲೈಫಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಅಪ್ಲಿಕೇಬಲ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಬರೀ ಪ್ರಿಯಾಂಬಲ್ ಏನು, ಫಂಡಮೆಂಟಲ್ ರೈಟ್ಸ್ ಏನು, ಡ್ಯೂಟೀಸ್ ಏನು, ಪವರ್ಸ್ ಏನು, ಫಂಕ್ಷನ್ಸು, ಅದು ಎಲ್ಲರಿಗೂ ತಲುಪ್ತಾ ಇದೆ ಎಜುಕೇಶನ್ ಪಡೆದವ್ರಿಗೆ. ಬಟ್ ಆಕ್ಚುಲಿ ಅದು ಪ್ರಾಕ್ಟಿಕಲ್ ಲೈಫಲ್ಲಿ ಯೂಸೇಜ್ ಇದೆಯಲ್ಲ ಅದನ್ನ ಮಾಡಬೇಕು. ಒಂದು ಎರಡನೇದು, ಇವಾಗ ಏನೇ ಸಾಕಷ್ಟು ಚರ್ಚೆ ಆಗುತ್ತೆ ಪ್ರತಿಯೊಂದು ಪಕ್ಷಗಳಲ್ಲೂ ಕೂಡ, ಪ್ರತಿಯೊಂದು ಸರ್ಕಾರ ಬಂದಾಗ ವಾದ ವಿವಾದಗಳಾಗುತ್ತೆ, ಹಲವಾರು ಇಶ್ಯೂಸ್ ಬಂದಾಗ. ಬಟ್ ಅದನ್ನ ನಾವು ಒಂದು ಈ ಪಕ್ಷದ ಪರವಾಗಿ ಆ ಪಕ್ಷದ ವಿರುದ್ಧವಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಪೂರಕವಾಗಿದೆಯೇ, ಸಂವಿಧಾನದ ದೃಷ್ಟಿಕೋನದಿಂದ ಆ ಚರ್ಚೆಯನ್ನು ಅರ್ಥ ಮಾಡ್ಕೊಂಡ್ರೆ ಅವಾಗ ಒಂದು ಸಂವಿಧಾನ, ಒಂದು ನಮ್ಮ ಫೋರ್ ಫಾದರ್ಸ್ ಏನಿದ್ದಾರೆ, ಸೊ ಅಂಬೇಡ್ಕರ್, ಗಾಂಧಿ, ನೆಹರು, ಪಟೇಲು ಎಲ್ಲರೂ ಕೂಡ ಏನು ಕಾಂಟ್ರಿಬ್ಯೂಷನ್ ಇದೆ, ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಸಕ್ಸಸ್ಫುಲ್ ಆಗುತ್ತೆ. ಸೊ ಎಲ್ಲನೂ ಕೂಡ ನಾವು ಸಂವಿಧಾನದ ದೃಷ್ಟಿಕೋನದಿಂದ ನೋಡಿದಾಗ ನಾವು ಪಕ್ಷಪಾತ ಮಾಡ್ತೇನೆ, ನಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಸಂವಿಧಾನನ ಓದಬೇಕು, ಓದಿದಾಗ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದು ಆಗಬೇಕು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸಗಳು ಇನ್ನಷ್ಟು ಆಗಬೇಕು. ನಮಗೆ ಕರ್ನಾಟಕ ಸರ್ಕಾರ ಒಂದಷ್ಟು ದೊಡ್ಡ ಅಭಿಯಾನವನ್ನೇ ಮಾಡ್ತಾ ಇದೆ ಸರ್. ಶಾಲಾ ಕಾಲೇಜುಗಳು 2024 ಚುನಾವಣೆ ನೋಡಿದಾಗ ಅಲ್ಲಿ ಸಂವಿಧಾನ ಒಂದು ಮೂಲ ಇಶ್ಯೂ ಆಗಿತ್ತು, ಸೊ ಮೇಜರ್ ಇಶ್ಯೂ ಇತ್ತು. ಸೊ ಅದರಿಂದನೂ ಕೂಡ ಸಾಕಷ್ಟು ಜನಗಳು ಪ್ರಭಾವಿತರಾಗಿ ಸೊ ಎಲೆಕ್ಷನ್ ವರ್ಡಿಕ್ಟ್ ಎಲ್ಲ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಸ್ಟೇಟ್ ಗವರ್ಮೆಂಟ್ ಏನಿದೆ, ಸಿದ್ದರಾಮಯ್ಯ ಸರ್ಕಾರ ಅವರು ಏನಿದೆ, ಸರ್ಕಾರದವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸೊ ಒಂದು ಕಂಪಲ್ಸರಿ ಆಗಿ ಪ್ರಿಯಾಂಬಲ್ ನ ಓದೋದು, ಸ್ಕೂಲ್ ಇರ್ಬೋದು ಅಥವಾ ಕಾಲೇಜುಗಳಲ್ಲಿರ್ಬೋದು, ವಿಶ್ವವಿದ್ಯಾಲಯಗಳು ಎಲ್ಲಾ ಕಡೆ ಒಂದು. ಸೊ ಎರಡನೇದೇನಂತಂದ್ರೆ ಎಲ್ಲ ಆಫೀಷಿಯಲ್ಸು ನಮ್ಮ ಒಂದು ಪ್ರಿಯಾಂಬಲ್ ಅಲ್ಲಿ ಇರೋ ತತ್ವಗಳೇನಿದೆ, ಮೌಲ್ಯಗಳೇನಿದೆ, ಪರ್ಟಿಕ್ಯುಲರ್ಲಿ ಸೆಕ್ಯುಲರಿಸಮ್, ಇದು ಕೇಂದ್ರ ಸರ್ಕಾರದ ಆಶಯವೂ ಕೂಡ ಇದೆ. ಅದನ್ನು ಸೇಮೆ ಸರ್ಕಾರದ ಎಲ್ಲಾ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಸಂವಿಧಾನದ ಪೀಠಿಕೆ ಪಠನ ಅಥವಾ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಎಸ್ ಸರ್, ನಾನು ಕೇಳಲೇಬೇಕಾಗಿರುವಂಥದ್ದು, ಸಂವಿಧಾನದ ಒಂದು ವಿಚಾರ ಬಂದಾಗ ಬಹುತೇಕರು ಬೇರೆ ಬೇರೆ ಥರದ ವ್ಯಾಖ್ಯಾನ ಕೊಡ್ತಾರೆ. ಅಂಬೇಡ್ಕರ್ ಅವರ ರೋಲ್ ಬಗ್ಗೆ ಸ್ಪೆಸಿಫಿಕ್ ಆಗಿ ತಾವು ಹೇಳೋದೇ ಆದರೆ? ಬೇಸಿಕಲಿ ನಾನು ಒಂದು ಸ್ಟಡಿ ಇದೆ, ಚಿಕಾಗೋ ಯೂನಿವರ್ಸಿಟಿಯಲ್ಲಿ 2009 ಒಂದು ಸ್ಟಡಿ ಮಾಡ್ತಾರೆ. ಅಂದ್ರೆ 1789 ಅಮೆರಿಕಾದಲ್ಲಿ ಮೊದಲನೇ ಬಾರಿಗೆ ತಮ್ಮ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡು, ಸೊ 1789 ಹಿಡಿದು 2009 ಓಕೆ. ಸೊ ಇಡೀ ವಿಶ್ವದಲ್ಲಿರೋ ಎಲ್ಲಾ ಸಂವಿಧಾನಗಳನ್ನ ಅವರು ಒಂದು ಸಂಶೋಧನೆ ಮಾಡ್ತಾರೆ. ಅಂದ್ರೆ ಯಾವ ಸಂವಿಧಾನ ಎಷ್ಟು ವರ್ಷ ಲೈಫ್ ಸ್ಪ್ಯಾನ್ ಇದೆ ಅನ್ನೋದನ್ನ ಮಾಡಿದಾಗ ಪ್ರತಿ ಒಂದು ಸಂವಿಧಾನಕ್ಕೂ ಆನ್ ಅನ್ ಆವರೇಜ್ 17 ವರ್ಷ ಅಷ್ಟೇ. 17 ವರ್ಷ ಆದ್ಮೇಲೆ ಸಂವಿಧಾನನ ಬದಲಾಯಿಸಿರೋ ಒಂದು ಓವರ್ ಆಲ್ ಆವರೇಜ್ ತಗೊಂಡಾಗ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಸಂವಿಧಾನ 1950 ಹಿಡಿದು ಇಲ್ಲಿವರೆಗೂ 75 ವರ್ಷ ಆದ್ರೂ ಕೂಡ ನಾವು ಒಂದೇ ಸಂವಿಧಾನನ ಕ್ಯಾರಿ ಮಾಡ್ತಾ ಇದ್ದೀರಿ. ಮತ್ತೆ ಅದರಲ್ಲಿ ತಿದ್ದುಪಡಿ ತಂದಿದ್ದೀರಿ. ಸೊ ಅಮೆಂಡ್ಮೆಂಟ್ಸ್ 106 ಅಮೆಂಡ್ಮೆಂಟ್ಸ್ ಆಗಿದ್ದಾವೆ. ಸೊ ಅಮೆಂಡ್ಮೆಂಟ್ಸ್ ಮಾಡೋದು ಕೆಲವರು ಹೇಳ್ಬೋದು ಅದು ತಪ್ಪು ಅಂತ ಹೇಳ್ಬೋದು, ಅಥವಾ ಹೊಸ ಸಂವಿಧಾನ ತರಬೇಕು ಅನ್ಬೋದು. ಆದ್ರೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈ ಅಮೆಂಡ್ಮೆಂಟ್ಸ್ ಏನು ಅಂತಂದ್ರೆ ಒಂದು ಇಂಡಿಕೇಟ್ ಮಾಡುತ್ತಂದ್ರೆ ನಾವು ಪ್ರೆಸೆಂಟ್ ಸಿಚುವೇಶನ್ ಏನೇನು ಚೇಂಜ್ ಆಗ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಒಳಗೆ ಏನೇನು ಬದಲಾವಣೆ ಆಗ್ತಿದೆ, ಅದಕ್ಕೆ ಪೂರಕವಾಗಿ ನಮ್ಮ ಸಂವಿಧಾನನ ತಗೊಂಡು ಹೋಗ್ತಾ ಇದೀರಿ. ಸೊ ಅದು ಇಂಪಾರ್ಟೆಂಟ್. ಅಂದ್ರೆ ನಾವು ಚೇಂಜಸ್ ಆಗ್ತಿರೋದನ್ನ ನಾವು ಅಳವಡಿಸ್ಕೊಂಡು ಅದನ್ನ ತಗೊಂಡು ಹೋಗ್ತಾ ಇದೀವಿ. ಸೊ ಈಗ COVID-19 ಆದಾಗ್ಲೂ ಸಂವಿಧಾನದಲ್ಲಿ ಅದಕ್ಕೆ ಸರಿಯಾದ ಉತ್ತರವಿತ್ತು. ಸೊ ಏನೇ ಒಂದು ಬದಲಾವಣೆ ತರ್ತಿರಂದ್ರೂ ಇದೆ. ಸೊ ಅದರಿಂದ ಅಮೆಂಡ್ಮೆಂಟ್ಸ್ ಇಂದ ಸಂವಿಧಾನನ ಪೂರ್ತಿ ಬದಲಾಯಿಸಬೇಕು ಅಂತೇನಿಲ್ಲ. ಈಗ ಅಮೆರಿಕಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀ 27 ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ಸೊ ಅಷ್ಟು ವರ್ಷದಿಂದ ಒಂದೇ ಸಂವಿಧಾನನ ಇಟ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ನಮ್ಮಲ್ಲಿರೋ ಒಂದು ಪಾಪ್ಯುಲೇಷನ್ ಡೈವರ್ಸಿಟಿ ಆ ನಿಟ್ಟಿನಲ್ಲಿ ನೋಡಿದಾಗ ಸೊ ಎಲ್ಲೋ ಒಂದ್ ಕಡೆ ಈ ರೀತಿ ಅಮೆಂಡ್ಮೆಂಟ್ಸ್ ತುಂಬಾ ಅಗತ್ಯ ಅನ್ಸುತ್ತೆ, ಅದು ಸೂಕ್ತನೂ ಇದೆ. ಯಾಕಂದ್ರೆ ನಾವೊಂದು ಅಭಿವೃದ್ಧಿ ಆಗ್ಬೇಕಂದ್ರೆ. ಸೊ ಇದರಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಜಾಸ್ತಿ ಇದೆ. ಯಾಕೆ ಅಂತಂತಂದ್ರೆ, ಸೊ ಈ ಸಂವಿಧಾನದಲ್ಲಿ ಸಾಕಷ್ಟು ಅಂಶಗಳು ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗೆ ಹೆಲ್ಪ್ ಆಗುತ್ತಲ್ಲ ಅವರು ಒಂದು ಮಾಡಿದ್ದಾರೆ. ಒಂದು ದೇಶನ ಯುನೈಟೆಡ್ ಆಗಿರೋ ಒಂದು ಪ್ರಯತ್ನ ಇದೆ. ಸೊ ಪ್ರತಿ ಪ್ರಿಯಾಂಬಲ್ನ ಫ್ರೇಮ್ ಮಾಡಿದೆ ಅಂಬೇಡ್ಕರ್ ಅವರು. ಅದೇ ರೀತಿ ಮಾರ್ಜಿನಲೈಸ್ ಕಮ್ಯುನಿಟೀಸ್ನ ಎಂಪವರ್ ಮಾಡಬೇಕು ಅಂದಾಗ ಅದಕ್ಕೆ ಪೂರಕವಾಗಿ ಏನೇನು ಬೇಕೋ ಅಂಶಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಡಿಸ್ಕ್ರಿಮಿನೇಷನ್, ಸೊ ಅದು ಜಾಸ್ತಿ ದೇಶದಲ್ಲಿ ಇದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಅವರು ಅದಕ್ಕೆ ಪೂರಕವಾಗಿ ಅದು ವಿರುದ್ಧವಾಗಿ ಏನು ಕ್ರಮಗಳನ್ನ ತಗೋಬಹುದು ಅಂತೇಳಿ ಅದನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಅದರಿಂದ ಅಂಬೇಡ್ಕರ್ ಜಸ್ಟ್ ಒಂದು ಸಂವಿಧಾನ ಡ್ರಾಫ್ಟಿಂಗ್ ಚೇರ್ಮನ್ ಆಗಿರೋದು ಒಂದೇ ಕೊಡುಗೆ ಅಲ್ಲ.
ಸೊ ಸಂವಿಧಾನದಲ್ಲಿ ಹಲವಾರು ಇಶ್ಯೂಸ್, ಯಾಕಂದರೆ ಈ ಸಂವಿಧಾನ ಅಡಾಪ್ಟ್ ಮಾಡೋಕ್ಕಿಂತ ಮುಂಚೆ ಆ 3 ವರ್ಷದಲ್ಲಿ 7,600 ಅಮೆಂಡ್ಮೆಂಟ್ಸ್ ಇತ್ತು. ಎಲ್ಲರೂ ಅದನ್ನು, ಯಾಕಂದರೆ ಅಂಬೇಡ್ಕರ್ ಮತ್ತು ಅವರ ಟೀಮು ಈ ಸಂವಿಧಾನನ ಇದು ಡ್ರಾಫ್ಟ್ ಮಾಡಿದಾಗ ಸಾಕಷ್ಟು ಜನ ಸಲಹೆಗಳು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅದನ್ನು ತುಂಬ ಇದು ಓಪನ್ ಹಾರ್ಟೆಡಿಂದ ಸ್ವೀಕಾರ ಮಾಡಿ ಅದನ್ನೆಲ್ಲ ಅಂಶಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಅದು ಒಂದು ಪಾಸಿಟಿವ್ ಅನ್ಬೋದು. ಸೊ 7,000 ಅಮೆಂಡ್ಮೆಂಟ್ ಬಂದು ನಂತರದಲ್ಲಿ ಇದಾಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಮಾಡಿರೋದು ಬರೀ 106. ಸೊ ಎಷ್ಟು ಸ್ಟ್ರಾಂಗ್ ಇದೆ ನಮ್ಮ ಸಂವಿಧಾನ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಎಲ್ಲರೂ ನಾವು ಮಾಡೋ ಒಂದು ತಪ್ಪೇನಂತಂದರೆ ಅಂಬೇಡ್ಕರ್ ಅವ್ರನ್ನ ಬರೀ ಸಂವಿಧಾನಕ್ಕೆ ಸೀಮಿತ ಮಾಡಿಸೋದು, ಅದು ತಪ್ಪಾಗುತ್ತೆ. ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ, ಅದೇ ರೀತಿ ಗಾಂಧಿ ಅವ್ರನ್ನ ಕೇವಲ ಒಂದು ಅಹಿಂಸಾಗೆ ಒಂದು ಕನ್ಫೈನ್ ಮಾಡೋದು ತಪ್ಪಾಗುತ್ತೆ. ಅಂಬೇಡ್ಕರ್ ಅವರ ಕೊಡುಗೆ ಎಕಾನಮಿಗೂ ಇದೆ, ಭಾರತದ ಎಕಾನಮಿಗೂ, ಅದೇ ರೀತಿ ವಿದೇಶಾಂಗ ನೀತಿಗೂ ಇದೆ. ಯಾಕಂದರೆ ನೆಹರು ಅವರ ವಿದೇಶಾಂಗ ನೀತಿನ ಅತಿ ಹೆಚ್ಚಾಗಿ ಟೀಕೆ ಮಾಡ್ತಿದ್ದು ಅಂಬೇಡ್ಕರ್ ಅವರು. ಮತ್ತು ಆವಾಗ ಹೇಳಿರೋದಕ್ಕೂ ಈಗ ಎಲ್ಲ ಸರ್ಕಾರ ಅದನ್ನು ಅನ್ವಡಿಸ್ತಾ ಇದೆ. ಇನ್ನು ನನಗೆ ಮುಖ್ಯವಾಗಿ ಅನಿಸುವಂಥದ್ದು 15 ಜನ ಮಹಿಳಾ ಪ್ರತಿನಿಧಿಗಳಿದ್ದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಅದು ಅಂಬೇಡ್ಕರ್ ಅವರು ಒಂದು ದೇಶದ ಅಭಿವೃದ್ಧಿಯನ್ನು ನೋಡುವಾಗ ಮಹಿಳಾ ದೃಷ್ಟಿಕೋನದಿಂದ ನೋಡಿ ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಮಹಿಳಾ ದನಿಗೆ ಆದ್ಯತೆ ಕೊಟ್ಟಿದ್ರು. ಇದು ಅಲ್ಲಿದ್ದಂಥ ಬಹುತೇಕ 15 ವಿಮೆನ್ ಪಾರ್ಟಿಸಿಪೇಷನ್. ಹೌದು 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 ಎಸ್. ದೇಶದ ಎಲ್ಲ ಭಾಗಗಳಿಂದ ಮತ್ತು ಸಮಾಜದ ಎಲ್ಲ ವರ್ಗಗಳಿಂದ ಬಂದಂಥ ಪ್ರತಿನಿಧಿಗಳಲ್ಲಿದ್ದರು. ಸರ್, ಕೊನೆಯದಾಗಿ ಸಂವಿಧಾನ ಇದು ಭಾರತ ನಂದು ಅಂತ ಎಷ್ಟು ಮಟ್ಟಿಗೆ ಒಪ್ಕೊಳ್ತೀವೋ, ಸಂವಿಧಾನ ನಂದು, ನನ್ನ ಗ್ರಂಥ, ನನ್ನ ಮಹಾನ್ ಗ್ರಂಥ, ಮಾನವೀಯ ಗ್ರಂಥ, ಅದನ್ನು ನನ್ನದಾಗಿಸ್ಕೊಂಡು ನನ್ನ ಮುನ್ನಡೆಯನ್ನು ನಾನು ನೋಡ್ತೀನಿ, ದೇಶದ ಮುನ್ನಡೆಯನ್ನು ನೋಡ್ತೀನಿ ಅನ್ನೋರಿಗೆ ನಿಮ್ಮ ಮೆಸೇಜ್ ಏನು ಸರ್? ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಂದರೆ, ಇವಾಗಿನ ಯೂತ್ ಪಾಪ್ಯುಲೇಷನ್ ಇರ್ಬೋದು ಅಥವಾ ಯಾವುದೇ ಪಾಪ್ಯುಲೇಷನ್ ಇರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಏಜು, ಸಂವಿಧಾನನ ಎಲ್ಲರೂ ಪ್ರತಿಯೊಬ್ಬರು ಓದಬೇಕು, ತಿಳ್ಕೋಬೇಕು. ಆವಾಗ ನಿಮ್ಮ ಹಕ್ಕುಗಳು ಒಂದು ಗೊತ್ತಾಗೋದು ಅಂತಲ್ಲ, ನಿಮ್ಮ ಡ್ಯೂಟೀಸ್ ಒಂದು ಗೊತ್ತಾಗುತ್ತೆ ಅಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಮತ್ತು ಎಲ್ಲ ಸರ್ಕಾರಗಳನ್ನು ಪ್ರಶ್ನೆ ಮಾಡೋ ನಮಗೆ ಒಂದು ರೈಟ್ಸ್ ಇರುತ್ತೆ. ಯಾಕಂದರೆ ನಾವು ಜನಗಳಿಗೆ ಅದು ಸರ್ಕಾರಕ್ಕೆ ವೋಟ್ ಮಾಡಿ ಗೆಲ್ಲಿಸ್ಬೋದು, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ಇರ್ಬೋದು, ಅಕೌಂಟಬಿಲಿಟಿ ಇರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರ್ಕಾರನ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಅರ್ಥ ನಾವು ಸಂವಿಧಾನನ ಪೂರಕವಾಗಿ ಓದ್ತಿಲ್ಲ. ಸೊ ಈಗ ದೇಶಕ್ಕೆ ಬೇಕಾಗಿರೋದು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪೊಲಿಟಿಕಲ್ ಪಾರ್ಟಿ ಪವರ್ಗೆ ಬಂದರೂ ಕೂಡ ಸಾರ್ವಜನಿಕರು ನಾವು ಪ್ರಶ್ನೆ ಮಾಡೋ ಒಂದು ಸಾಮರ್ಥ್ಯ ಹೊಂದಬೇಕು. ಅದು ಯಾವಾಗ ಬರುತ್ತಂದರೆ ಸಂವಿಧಾನನ ಪೂರಕವಾಗಿ ನಾವು ಸಂಪೂರ್ಣವಾಗಿ ಓದಿದರೆ ಆವಾಗ ನಾವು ಪ್ರಶ್ನೆ ಮಾಡ್ತೀವಿ. ಎಲ್ಲಿವರೆಗೂ ನಾವು ಸಂವಿಧಾನನ ಸಂಪೂರ್ಣ ಓದಲ್ವೋ ಅಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋ ನಮಗೆ ಒಂದು ಹಕ್ಕಿರಲ್ಲ. ಸೊ ಅಲ್ಲಿವರೆಗೂ ರಾಜಕಾರಣಿಗಳು ಇದೇ ರೀತಿ ಒಂದು ಜನಗಳನ್ನ ಒಂದು ಅಕೌಂಟಬಿಲಿಟಿ ಇಲ್ದೇನೆ ಸರ್ಕಾರ ನಡೆಸ್ತಾರೆ. ಅದು ಮುಂದೆ ನಮಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ನನ್ನ ಅಪೀಲ್ ಏನಂದರೆ, ಎಲ್ಲರೂ ಸಂವಿಧಾನ ಓದಿ ಮತ್ತು ಅದರ ಮೌಲ್ಯಗಳನ್ನ ತಿಳ್ಕೊಂಡು ನಾವು ಎಲ್ಲ ಇಶ್ಯೂಸ್ನ ಸಂವಿಧಾನದ ಪೂರಕವಾಗಿ ನೋಡಬೇಕು ಅಂತ ಹೇಳ್ತೀನಿ. ಎಸ್, ಕೇವಲ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಕ್ಕೆ ತರೋಣ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದನ್ನು ಚಾಚು ತಪ್ಪದೆ ಪಾಲಿಸುವಂಥ ನಿರ್ಧಾರವನ್ನು ಮಾಡೋಣ. ಸಂವಿಧಾನ ನಮ್ಮ ಸಂವೇದನೆಯಾಗಲಿ, ನಮ್ಮ ಎದೆಯ ದನಿಯಾಗಲಿ ಅಂತೇಳಿ ಹಾರೈಸ್ತಾ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಭಾಳ ಒಂದು ಉತ್ತಮವಾದಂಥ ಸಂಚಿಕೆಗೆ ನಮ್ಮ ಜೊತೆ ಇದ್ರಿ. ಅದಕ್ಕಾಗಿ ವಾಹಿನಿ ಮತ್ತು ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ಇಲ್ಲಿಗೆ ಇವತ್ತಿನ ನ್ಯಾಯ ಕಾನೂನಿಗೆ ಸಂಬಂಧಪಟ್ಟಂಥ ಅರಿವಿನ ಕಾರ್ಯಕ್ರಮದ ಸಂಚಿಕೆ ಮುಕ್ತಾಯ ಆಗುತ್ತೆ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ತಮಗೂ ಕೂಡ ನಮಸ್ಕಾರ.